ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSM ವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ರು ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮಾಳಪ್ಪಲ್ಲಿಯ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ಭಕ್ತಿ ಶ್ರದ್ಧೆಯಿಂದ ವಿಶೇಷ ಪೂಜೆ. ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯಲ್ಲಿರುವ ಭಕ್ತರ ಆರಾಧ್ಯ ದೈವ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಪ್ರಥಮ ಏಕಾದಶಿ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಅತ್ಯಂತ ವಿಜೃಂಭಣೆ ಹಾಗೂ ಧಾರ್ಮಿಕ ವಿಧಾನದಂತೆ ನೆರವೇರಿದವು. ಪ್ರಥಮ ಏಕಾದಶಿಯ ಪವಿತ್ರ ದಿನದ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಹಬ್ಬದ ವಾತಾವರಣವಿತ್ತು. ದೇವಸ್ಥಾನವನ್ನು ತರಹೇವಾರಿ ಹೂಗಳಿಂದ ಮನಮೋಹಕವಾಗಿ ಅಲಂಕರಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸಾಲಾಗೈದು ನಿಂತು ವಿಠ್ಠಲ, ರುಕ್ಮಿಣಿ ಹಾಗೂ ಪಾಂಡುರಂಗ ಸ್ವಾಮಿಯ ದರ್ಶನ ಪಡೆದು ಧನ್ಯತಾ ಭಾವ ವ್ಯಕ್ತಪಡಿಸಿದರು. ಪ್ರಥಮ ಏಕಾದಶಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಭಿಷೇಕ, ಫಲ ಪಂಚಾಮೃತ ಅಭಿಷೇಕ ಹಾಗೂ ತುಳಸಿ ಅರ್ಚನೆ ನಡೆಸಲಾಯಿತು. ಭಕ್ತರು ವಿಠ್ಠಲ ವಿಠ್ಠಲ ಪಾಂಡುರಂಗ ನಾಮಸ್ಮರಣೆಯೊಂದಿಗೆ ದೇವರನ್ನು ಸ್ತುತಿಸಿದರು. ದೇವಾಲಯದ ಆವರಣದಲ್ಲಿ ಭಜನಾ ಕಾರ್ಯಕ್ರಮಗಳು ಮತ್ತು ಹರಿನಾಮ ಕೀರ್ತನೆಗಳು ಭಕ್ತರಲ್ಲಿ ಆಧ್ಯಾತ್ಮಿಕ ಲಹರಿಯನ್ನುಂಟು ಮಾಡಿದವು. ದರ್ಶನ ಪಡೆದ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ತೀರ್ಥ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು, ಧರ್ಮದರ್ಶಿಗಳು ಹಾಗೂ ಮಾಳಪ್ಪಲ್ಲಿಯ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು.